ಕೂಡ ತೆಗಿಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಇರೋ ತಾಯಿ ತಂದೆ ಗುರು ಹಿರಿಯರು ನಮ್ಮೂರು ಪ್ರತಿ ಕ್ಷಣ ನೆನಪಾಗ್ತಿತ್ತು. ನಾನು ಮರಳಿ ಊರಿಗೆ ಬರ್ತೀನಿ ಅನ್ನೋದು ನನಗೆ ಭರವಸೆ ಇರಲಿಲ್ಲ. ಬಟ್ ನಾನು ತಿರಂಗದಲ್ಲಿ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೂ ನಾನು ಇವತ್ತು ಕೈಯಲ್ಲಿ ತಿರಂಗ ಹಿಡ್ಕೊಂಡು ಮನೆಗೆ ಬಂದಿದ್ದೀನಿ. ಅದು ತುಂಬಾ ದೊಡ್ಡ ಸಂತೋಷ. ಈ ಸಂದರ್ಭದಲ್ಲಿ ಜಮಖಂಡಿಯ ಎಲ್ಲ ನಾಗರಿಕರು ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರೂ ಒಂದಾಗಿ ನಾವೆಲ್ಲ ನಿಮ್ಮಿಂದ ಇದ್ದೇವೆ, ಆಪ್ ಆಗೆ ಬಡಿಯೇ ಹಮ್ ಆಪ್ಗೆ ಸಾಥ್ ಅಂತ ಹೇಳುವಂತ ಒಂದು ಘೋಷಣೆಯೊಂದಿಗೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದ್ರೆ ನಮ್ಮ ದೇಶ ಆರ್ಥಿಕವಾಗಿಯೂ ಸಬಲವಾಗ್ಯದ, ಜನಸಂಖ್ಯೆಯಿಂದಲೂ ಸಬಲವಾಗ್ಯದ, ವ್ಯಾಪಾರದಿಂದಲೂ ಸಬಲವಾಗ್ಯದ. ಇದೆಲ್ಲ ಹೆಂಗಾಗ್ಯದ ಅಂತಂದ್ರೆ ನಮ್ಮ ದೇಶ ಈಗ ಸಮರ್ಥವಾದ ದೇಶ. ಯಾವ ದೇಶಕ್ಕೂ ಹೆದರುವ ಅವಶ್ಯಕತೆನೇ ನಮ್ಮ ದೇಶಕ್ಕಿಲ್ಲ. ಈಗ ಅಂತ ಶ್ರೇಷ್ಠ ದೇಶ ಭಾರತ ದೇಶ. ಅಂತ ದೇಶದ ಜೊತೆಗೆ ಈ ಚಿಪ್ಪುಡುಚಿ ಪಾಕಿಸ್ತಾನದವರು ಜಗ ತೆಗೆದುಕೊಂಡ್ರು. ಏನಾಯ್ತು ಪರಿಸ್ಥಿತಿ ಆಯ್ತು ಅಂತಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಏನಾಯ್ತು ಅಂತಂದ್ರೆ ಸಮಸ್ಯೆ, ನಾವೆಲ್ಲ ಯುದ್ಧ ಮಾಡಕ್ಕಾದ್ರೆ ಅವ್ರು ಯುದ್ಧಕ್ಕೆ ತಯಾರಿನೇ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಬಾಂಬ್ಗಳನ್ನ ಹಮಾಸ್ಗೆ ಮಾರ್ಯಾರ ಅವರು. ನನ್ನಂತ ಕಾಯಿ ಬಟ್ಟೆ ಹಾಕೊಂಡು ಸ್ವಾಮಿ ಇರ್ಲಿಕ್ಕೂ ಈ ಜಗತ್ತು ನಡೀತದ, ಈ ದೇಶ ನಡೀತದ. ಒಬ್ಬ ಶಾಸಕ ಇರ್ಲಿಕ್ಕೂ ಈ ದೇಶ ನಡೀತದ. ಒಬ್ಬ ಗ್ರಾಮ ಪಂಚಾಯತಿ ನಗರಸಭೆ ಸದಸ್ಯ ಇರ್ಲಿಕ್ಕೂ ಈ ಜಗತ್ತು ನಡೀತದ. ಎಲ್ಲ ನಡೀತದ. ಮುಖ್ಯಮಂತ್ರಿ ಇರ್ಲಿಕ್ಕಂದ್ರೂ ಈ ದೇಶ ನಡಲಿಕ್ಕೆ ಸಾಧ್ಯ ಐತಿ. ಆದ್ರೆ ಒಬ್ಬ ಯೋಧ ಇರ್ಲಿಕ್ಕಂದ್ರೆ ಈ ಜಗತ್ತು ನಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಮಣ್ಣಾಗೋದಂತ ಸತ್ಯ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಜಮಖಂಡಿಯಲ್ಲಿ ನಡೆಯುವಂತ ತಿರಂಗ ಯಾತ್ರೆ ಇಡೀ ಭಾರತನೇ ಮೆಚ್ಚುವಂತಹ ತಿರಂಗ ಯಾತ್ರೆ ಆಗಿದೆ ಅಂತ ಹೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಕ್ಕೆ ನಾನು ಬಯಸ್ತೀನಿ. ಇಂತಹ ಒಂದು ತಿರಂಗ ಯಾತ್ರೆಯೊಳಗ ನಾವು ಇವತ್ತು ನೋಡಿ ಕೆಲವೊಂದಿಷ್ಟು ಮಳೆಗೆ ಅಂಜಿ ನಾವು ಮೇಳಿಗೆ ಹೋಗಿ ನಿಂತುಕೊಳ್ತಾ ಇದ್ದೀವಿ. ಆದರೆ ಗಡಿಯಲ್ಲಿ ನಮ್ಮ ಸೈನಿಕರು ಮಳೆ ಆಗಿರ್ಲಿ ಬಿಸಿಲಿರ್ಲಿ ಏನೇ ಆಗ್ಲಿ ದೇಶದ ವಿರುದ್ಧವಾಗಿ ಯಾರು ಬರ್ತಾ ಇರ್ತಾರೋ ಅವರ ವಿರುದ್ಧವಾಗಿ ನಿಂತುಕೊಂಡು ಕೆಲಸ ಮಾಡ್ತಾ ಇದಾರಲ್ಲ,